camera. Roll. Action. ಗೊಂಬೆ ಆಡ್ಸೋನು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಮಠದ ಗುರುವಿನ ಕತೆ ಹೇಳಿದ್ದೆ. ಮೊದಲ ಸಿನಿಮಾದಲ್ಲೇ ಸಿಕ್ಸರ್ ಬಾರಿಸುವ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಭರವಸೆಯ ನಿರ್ದೇಶಕ ಅಂತ ಗುರುತಿಸಿಕೊಂಡಿರುವ ಸಾರಥಿಯೇ ಇವತ್ತಿನ ನಮ್ಮ ಅತಿಥಿ. ಸಿಕ್ಸರ್ ಬಾರಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಿರ್ದೇಶಕರಾಗಿ ಕಾಲಿಟ್ಟವರು ಶಶಾಂಕ್. ಇಲ್ಲಿಯವರೆಗೂ 5 ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿರುವ ಶಶಾಂಕ್ ಪ್ರತಿ ಸಿನಿಮಾದಲ್ಲೂ ವೈವಿಧ್ಯತೆಯನ್ನು ಕಾಪಾಡಿಕೊಂಡೇ ಬಂದಿರುವ ಕನ್ನಡದ ಒಬ್ಬ ಅಪರೂಪದ ನಿರ್ದೇಶಕ. ಮೊದಲ ಸಿನಿಮಾದಲ್ಲೇ ಸಿಕ್ಸರ್ ಬಾರಿಸಿ ಭರವಸೆ ಮೂಡಿಸಿದ ಯುವ ನಿರ್ದೇಶಕ ಶಶಾಂಕ್. ಸಿಕ್ಸರ್ ಶುರುವಾಗಿದ್ದು ರಾಮೋಜಿರಾವ್ ಅವರ ಕಂಪ್ನಿಯಿಂದ. ಸೊ ಅವರ ಕಂಪ್ನಿನಲ್ಲಿ ಒಂದು ನಿನಗಾಗಿ ಅಂತ ಒಂದು ಕನ್ನಡ ಸಿನಿಮಾ, ಮಹೇಂದರ್ ಸರ್ ಡೈರೆಕ್ಟ್ರು, ನಮ್ಮ ಗುರುಗಳು. ಆ ಸಿನಿಮಾ ಕೆಲಸ ಮಾಡುವಾಗ, ನಾನು ಕೋ ಡೈರೆಕ್ಟರ್ ಕೆಲಸ ಮಾಡುವಾಗ ಅವರ ಆ ಕಂಪ್ನಿಯ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ಗಳು ಅವರು ಇವರೆಲ್ಲ ನೋಡಿಬಿಟ್ಟು ನಾನು ತುಂಬ ಕೆಲಸ ಮಾಡೋ ರೀತಿ ನೋಡಿ ನನಗೆ ಅವರು ರೆಕಮೆಂಡ್ ಮಾಡಿದರು. ಅಂದರೆ ಅವ್ರಿಗೆ, ರಾಮೋಜಿರಾವ್ ಅವ್ರಿಗೆ. ನಾವು ಆವಾಗ ಅವಕಾಶಕ್ಕೋಸ್ಕರ ಹುಡುಕಾಡ್ತಾ ಇದ್ವಿ, ಎಲ್ಲ ರೀತಿಯ ಎಫರ್ಟ್ಗಳು ಆಗಿತ್ತು. ಸೊ ಆ ಥರದಲ್ಲಿ ಹೈದ್ರಾಬಾದ್ಗೆ ಹೋಗಿ ಹೈದ್ರಾಬಾದಲ್ಲಿ ರಾಮೋಜಿರಾವ್ ಅವ್ರನ್ನ ಮೀಟ್ ಆದಾಗ ಅಲ್ಲಿ ಅವ್ರದ್ದೊಂದು ಸ್ಟೋರಿ ಡಿಪಾರ್ಟ್ಮೆಂಟ್ ಇತ್ತು. ಅಂದರೆ ಸ್ಟೋರಿ ಫೈನಲೈಸ್ ಮಾಡೋಕ್ಕೆ ಅಂತಲೇ ಒಂದು 3-4 ಜನ ಸ್ಪೆಷಲಿಸ್ಟ್. ಅವ್ರ ಹತ್ರಕ್ಕೆ ಹೋಗಿ ಒಂದು ಕತೆ ಹೇಳಿದೆ. ಸೊ ಅವ್ರಿಗೂ ಅದು ಇಷ್ಟ ಆಯಿತು. ಎಲ್ಲ ಆಗಿ ಪ್ರೋಸೆಸ್ ಆಗಿ ಇನ್ನೇನು ಮಾಡಬೇಕು, ಸಿನಿಮಾ ಲಾಂಚ್ ಆಗಬೇಕು ಅನ್ನೋ ಟೈಮಿಗೆ ಕಾರಣಾಂತರಗಳಿಂದ ಅಲ್ಲಿ ಅವರು ಅಂದರೆ ಕಂಪ್ನಿನಲ್ಲಿ ಪ್ರೊಡಕ್ಷನ್ನೇ ಸ್ಟಾಪ್ ಮಾಡಿದ್ರು. ಬಟ್ ಒನ್ಸ್ ಅಗೇನ್ ಅವ್ರು ಮತ್ತೆ ಶುರು ಮಾಡಿದಾಗ, ಕಂಪ್ನಿ ಮತ್ತೆ ಸಿನಿಮಾ ಪ್ರೊಡಕ್ಷನ್ ಶುರು ಮಾಡಿದಾಗ ಮತ್ತೆ ನನ್ನನ್ನೇ ಕರೆಸಿದ್ರು. ಹಾಗೆ ಅವರು ಕಂಪ್ನಿ ಕಡೆಯಿಂದ ಒಂದು ಸ್ಟೋರಿ ಐಡಿಯಾ ಕೊಟ್ಟರು. ಅದು ಸಿಕ್ಸರ್ ಸಿನಿಮಾದ ಕತೆ. ನನಗೆ ಆ್ಯಕ್ಚುಲಿ ಪ್ರಜ್ವಲ್ ತುಂಬ ಇಷ್ಟ ಆಗಿಬಿಟ್ಟಿದ್ದ. ಆ ಕತೆಗೆ ರಿಕ್ವೈರ್ಮೆಂಟಿಗೆ ಕರೆಕ್ಟಾಗಿದ್ದ. ಸೊ ಹಾಗಾಗಿ ನಾನು ಡೈಲಾಗ್ ಬರೆಯುವಾಗ, ಸ್ಕ್ರೀನ್ ಪ್ಲೇ ಮಾಡುವಾಗೆಲ್ಲ ಅವನ್ನ ಮೈಂಡಲ್ಲಿ ಇಟ್ಕೊಂಡು ಡೆವಲಪ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ಎಲ್ಲ ಮುಗಿದ ಮೇಲೆ ಅವರಿಗೆ ಹೋಗಿ ನಾವು ದೇವರಾಜ್ ಅವ್ರಿಗೆ ಫುಲ್ಲು ಕತೆದು ರೀಡಿಂಗ್ ಕೊಟ್ಟರೆ ಅವರು ತುಂಬ ಖುಷಿಯಾಗ್ಬಿಟ್ರು. ಶಶಾಂಕ್ ಚಿತ್ರರಂಗಕ್ಕೆ ಬಂದಿದ್ದು 90ರ ದಶಕದ ಆರಂಭದಲ್ಲಿ. ನಿರ್ದೇಶಕರಾಗುವ ಕನಸು ಕಾಣ್ತಾ ಗಾಂಧಿನಗರದ ಬೀದಿಗಳನ್ನು ಅಲೆದ ಶಶಾಂಕ್ ನಿರ್ದೇಶಕರಾಗಲು ಪಟ್ಟ ಶ್ರಮ ಕಡಿಮೆ ಅಲ್ವೇ ಅಲ್ಲ. ಅವತ್ತು ಕನ್ನಡದ ಸಿನಿಮಾ ರಂಗ ಈಗಿನಂತೆ ಇರಲಿಲ್ಲ. ಸಿನಿಮಾ ನಿರ್ದೇಶಕರಾಗುವುದು ಅಂದರೆ ಅವತ್ತಿನ ಕಾಲಕ್ಕೆ ಅದೊಂದು ದೊಡ್ಡ ಸಾಹಸದ ಕೆಲಸವಾಗಿತ್ತು. ಬಾಲ್ಯದ ದಿನಗಳಲ್ಲೇ ಸಿನಿಮಾದ ಹುಚ್ಚನ್ನು ಹಿಡಿಸ್ಕೊಂಡಿದ್ದ ಶಶಾಂಕ್ ನಿರ್ದೇಶಕರಾಗಲು ಬರೋಬ್ಬರಿ 15 ವರ್ಷ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದ್ರು. ಶಶಾಂಕ್ ಹುಟ್ಟಿದ್ದು ಚಿತ್ರದುರ್ಗದ ಬಳಿ ಇರುವ ಹಳ್ಳಿಯೊಂದರಲ್ಲಿ. ಬಾಲ್ಯದ ದಿನಗಳನ್ನು ಕಳೆದಿದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ. ಇವರ ತಂದೆ ಭದ್ರಾವತಿಯ ಐರನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮನೆಯಲ್ಲಿ ಒಬ್ಬರೇ ಇರ್ತಾ ಇದ್ದ ಶಶಾಂಕ್ ತಾಯಿ ಸಿನಿಮಾ ನೋಡೋ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ರು. ಆಗ ಪುಟ್ಟ ಬಾಲಕ ಶಶಾಂಕ್ನನ್ನ ಕೂಡ ಸಿನಿಮಾ ನೋಡೋಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರಂತೆ. ಹೀಗೆ ಅಮ್ಮನಿಂದ ಬಳುವಳಿಯಾಗಿ ಬಂದಿದ್ದು ಸಿನಿಮಾ ನೋಡುವ ಹುಚ್ಚು. ನಮ್ಮ ತಾಯಿಗೆ ಏನು ಅಂದರೆ ಟೈಮ್ ಪಾಸಿಗೆ ಆವಾಗ ಬೇರೆ ಏನಿಲ್ವಲ್ಲ, ಟಿ ವಿ ಇಲ್ಲ, ಏನೂ ಇಲ್ಲ. ಅವತ್ತು ಎಂಟರ್ಟೈನ್ಮೆಂಟ್ ಅಂದರೆ ನಾಟಕ ನೋಡಬೇಕು, ಇಲ್ಲ ಸಿನಿಮಾ ನೋಡಬೇಕಷ್ಟೇ ಎಂಟರ್ಟೈನ್ಮೆಂಟ್ ಅಂದರೆ. ಸೊ ಹಾಗಾಗಿ ಇವರು ಸಿನಿಮಾಗೆ ಅಡಿಕ್ಟ್ ಆಗಿಬಿಟ್ಟಿದ್ರು. ಹಿಂದ್ಗಡೆನೇ ಥಿಯೇಟ್ರ್ ಇತ್ತಲ್ಲ, ಅವರು ಹೋಗಿ ಅದ್ರ ಜೊತೆಯಲ್ಲಿ ನಾನು 2 ವರ್ಷ 3 ವರ್ಷದ ಮಗು, ಅಷ್ಟು ಪುಟ್ಟ ಮಗು, ನಾನು ಅವ್ರ ಪಿಕ್ಚರ್ ನೋಡ್ತಾ ಇದ್ರು, ನನ್ನ ಎತ್ಕೊಂಡು ಕೂತಿರೋರಲ್ವ, ನಾವು ಹಿಂಗೇ ನೋಡೋದಷ್ಟೇ. ಚಿಕ್ಕಂದಿನಲ್ಲೇ ಕನ್ನಡ ಸಿನಿಮಾಗಳನ್ನು ನೋಡಿ ನೋಡಿ ಸಿನಿಮಾ ರಂಗದ ಬಗ್ಗೆ ಕನಸು ಕಾಣೋಕ್ಕೆ ಶುರು ಮಾಡಿದ್ರು ಶಶಾಂಕ್. SSLCಗೆ ಬರೋಷ್ಟರಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ರಂತೆ. ಆದರೆ ನಿರ್ದೇಶಕನೇ ಆಗಬೇಕು ಅನ್ನೋ ಬಗ್ಗೆ ಅವರಲ್ಲಿ ಸ್ಪಷ್ಟ ಕಲ್ಪನೆಗಳು ಇರಲೇ ಇಲ್ಲ. ಅವರಲ್ಲಿ ನಿರ್ದೇಶಕರಾಗುವ ಆಸಕ್ತಿಯನ್ನು ಬೆಳೆಸಿದವರು ಕ್ರೇಜಿ ಸ್ಟಾರ್ ರವಿಚಂದ್ರನ್. ಆವಾಗ ನಾನು ಹೈಸ್ಕೂಲಿಗೆ ಬಂದಾಗ ಪ್ರೇಮಲೋಕ ಬಂದಿದ್ದು 85ಅಲ್ಲಿ. ಪ್ರೇಮಲೋಕ ರಣಧೀರ ನೋಡಿದ ಮೇಲಿಂದ ನಾನು ರವಿಚಂದ್ರನ್ ಅವ್ರ ಫ್ಯಾನ್ ಆಗಿಬಿಟ್ಟೆ.
ಯಾಕೆಂದರೆ ಅಂಥ ದೊಡ್ಡ ದೊಡ್ಡ ಎಫರ್ಟ್ಗಳನ್ನು ತುಂಬ ಇನ್ನೋವೇಟಿವ್ ಆಗಿರುವಂಥ ಸಿನಿಮಾಗಳನ್ನ ಆಗಿನ ಕಾಲಕ್ಕೆ ಅಷ್ಟು ಗ್ರ್ಯಾಂಡ್ಯೂರ್ ಆಗಿರೋಂಥ ಸಿನಿಮಾ ಮಾಡಿದವರು ಅವರೇ. ಶ್ರೀಮಂತಿಗೆ ಏನು ಅಂತ ಕನ್ನಡ ಚಿತ್ರರಂಗಕ್ಕೆ ತೋರಿಸ್ಕೊಟ್ಟವ್ರಲ್ವ. ಸೊ ನಮಗೆ ಅದನ್ನ ನೋಡೇ ಅವ್ರದ್ದು ಸಾಂಗ್ ತೆಗಿಯೋ ರೀತಿ, ಅವ್ರು ಪಿಕ್ಚರೈಸ್ ಮಾಡೋ ರೀತಿ ಅದೆಲ್ಲ ನೋಡೇ ಒಂಥರ ಮೆಸ್ಮರೈಸಿಂಗ್. ಸೊ ಫಸ್ಟ್ ಇನ್ಸ್ಪಿರೇಷನ್ ಅವರೇ ಅಂತ ಹೇಳ್ಬೇಕು ನನಗೆ. ಮನೆಯಲ್ಲಿ ಅಪ್ಪ ಅಮ್ಮ ಯಾವತ್ತು ಕೂಡ ಸಿನಿಮಾ ನೋಡಬೇಡ ಅಂತ ಹೇಳೇ ಇಲ್ವಂತೆ. ಹೀಗಾಗಿ ಶಶಾಂಕ್ ಹೈಸ್ಕೂಲು ತಲುಪೋಷ್ಟರಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನೋಡಿದರು. ಅವರಿಗೆ ಗೊತ್ತಿಲ್ಲದೆ ಅವರಲ್ಲಿ ವಿಚಿತ್ರವಾದ ಸಿನಿಮಾದ ಹುಚ್ಚು ಬೆಳ್ಕೊಂಡಿತ್ತು. ಸಿನಿಮಾ ಜಗತ್ತಿನ ಕನಸು ಹೊತ್ತು 90ರ ದಶಕದಲ್ಲಿ ಬೆಂಗಳೂರಿಗೆ ಬಂದ ಶಶಾಂಕ್ 2 ವರ್ಷ ಗಾಂಧಿನಗರದ ಗಲ್ಲಿ ಸುತ್ತಿದ್ರು. ದೂರದ ಭದ್ರಾವತಿಯಲ್ಲಿ ಕೂತ್ಕೊಂಡು ಸಿನಿಮಾದ ಕನಸು ಕಾಣ್ತಿದ್ರೆ ನಿರ್ದೇಶಕನಾಗೋಕ್ಕೆ ಸಾಧ್ಯನಾ? ಸೊ ಒಂದೇ ನನಗೆ ಗೊತ್ತಿದ್ದು, ಸಿನಿಮಾ ಸೇರಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು.